ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಸೊ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ತುಳಸಿ ಮಣಿ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಸೊ ಆ್ಯಕ್ಚುಲಿ ನಾನು ಹಾಕ್ಕೊಂಡಿರೋ ತುಳಸಿ ಮಣಿ ಬಂದುಬಿಟ್ಟು ಇದು ಇಸ್ಕಾನ್ ಟೆಂಪಲಿಂದ ನಾನು ತೊಗೊಂಡಿದ್ದು. ನಾನು ಐ ಥಿಂಕ್ ಒಂದು 2 ಮಂತ್ಸ್ ಹಿಂದೆ ನಾನು ಇಸ್ಕಾನ್ ಟೆಂಪಲಿಗೆ ಹೋಗಿದ್ದೆ. ಸೊ ಅಲ್ಲಿ ಒಬ್ಬರು ಕ್ಯಾಶಿಯರ್ ಇದ್ದರು, ಅವ್ರ ಕೊರಳಲ್ಲಿತ್ತು ಇದು. ಸೊ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಅಲ್ಲಿರೋ ಪ್ರತಿಯೊಬ್ಬರ ಕೊರಳಲ್ಲೂ ಇದಿತ್ತು. ಸೊ ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ, ಸ್ವಲ್ಪ ಆಸಕ್ತಿ ಜಾಸ್ತಿನೇ ಇತ್ತೀಚೆಗೆ ಆಗ್ತಾ ಇದೆ. ಸೊ ಅದೇ ಹೇಳ್ತಾರಲ್ವ, ನಾವು ಒಂದು ಹೆಜ್ಜೆ ಕೃಷ್ಣನೆಡೆ ಇಟ್ವಿ ಅಂತಂದರೆ ಅವನು 1000 ಹೆಜ್ಜೆ ನಮ್ಮೆಡೆ ಇಟ್ಬಿಟ್ಟು ಬಂದು ನಮ್ಮನ್ನ ಸೆಳೀತಾನೆ ಅಂತ. ಸೊ ಐ ಥಿಂಕ್ ಅದು ನನ್ನ ವಿಷಯದಲ್ಲಿ ತುಂಬ ನಿಜ ಅನ್ನಿಸ್ತಾ ಇದೆ. ಸೊ ಅವರು ಹಾಕ್ಕೊಂಡಿರೋದನ್ನು ನೋಡಿಬಿಟ್ಟು ನಾನು ಕೇಳಿದೆ, ಈ ಮಣಿ ಎಲ್ಲರೂ ಹಾಕೋಬೋದಾ ತುಳಸಿ ಮಣಿನ ಅಂತ ಹೇಳಿಬಿಟ್ಟು. ಆಮೇಲೆ ಯಾಕೆ ಹಾಕೋತೀರಾ ಅಂತ ಕೇಳಿದೆ. ಅವರೊಂದು ಬ್ಯೂಟಿಫುಲ್ ಆಗಿರೋ ಎಕ್ಸಾಂಪಲ್ ಕೊಟ್ಟರು. ಏನಪ್ಪ ಅಂತಂದರೆ, ನೀವು ಈ ಆಕಳನ್ನು ಅಥವಾ ಕರುಗಳನ್ನು ಅಥವಾ ನಾಯಿಗಳನ್ನು ಎಲ್ಲ ನೋಡ್ತೀರಾ ಅಲ್ವಾ. ಸೊ ಅದಕ್ಕೆ ಒಂದು ಓನರ್ ಅಂತ ಇರ್ತಾರೆ. ಸೊ ಅದಕ್ಕೆ ಕೊರಳಲ್ಲಿ ಒಂದು ಬೆಲ್ಟ್ ಹಾಕಿರ್ತಾರೆ ಅಲ್ವಾ. ಅದೇ ಅಂದರೆ ಬೇರೆ ಯಾರು ಬಂದ್ಬಿಟ್ಟು ಅದನ್ನು ಎತ್ಕೊಂಡು ಹೋಗ್ಬಿಡಬಾರ್ದು, ಈ ನಾಯಿಗಳನ್ನು ಕಾರ್ಪೊರೇಷನ್ ಅವ್ರು ತೊಗೊಂಡು ಹೋಗ್ಬಿಡಬಾರ್ದು ಅಂತ ಹೇಗೆ ಅವರೊಂದು ಬೆಲ್ಟ್ ಹಾಕಿರ್ತಾರೆ ಅಲ್ವಾ, ಅದಕ್ಕೊಂದು ಓನರ್ ದಿಕ್ಕಿದ್ದಾರೆ ಅಂತ ತೋರಿಸಲಿಕ್ಕೆ. ಸೊ ಅದೇ ಥರನೇ ನಾವು ಮನುಷ್ಯರು ಇದನ್ನು ಹಾಕ್ಕೊಂಡಾಗ ನಾವು ಸತ್ತೋದ್ವಿ ಅಂತಂದರೆ ನಮ್ಮನ್ನು ಯಮದೂತರು ಬರಲ್ಲ, ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ವಿಷ್ಣು ದೂತರು ಬರ್ತಾರೆ ಅಂತ ಅನ್ನೋ ಒಂದು ನಂಬಿಕೆಯಲ್ಲಿ ಇದನ್ನು ಹಾಕ್ಕೊಳ್ಳೋದಂತೆ. ಸೊ ಇದನ್ನು ಹಾಕ್ಕೊಂಡವರು ಖಂಡಿತವಾಗಿಯೂ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ, ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇರುತ್ತೆ. ಹಾಗೆಯೇ ನಾವು ವಿಷ್ಣುನ ಸ್ಮರಿಸ್ತಾ ಇರಬೇಕು, ಆಗಲೇ ವಿಷ್ಣು ದೂತರು ಬಂದು ನಮ್ಮನ್ನು ಕರೆದೊಯ್ಯೋಕ್ಕೆ ಆಗುತ್ತೆ, ನಾವು ಕೊನೆ ಉಸಿರು ಎಳಿತಾ ಇರಬೇಕಾದ್ರೆ ಅಂತ ಅನ್ನೋ ಒಂದು ನಂಬಿಕೆ ಇದೆ. ಆಮೇಲೆ ಇದ್ರದ್ದು ರೂಲ್ಸ್ ಏನಪ್ಪ, ಇದನ್ನು ಯಾರ್ಯಾರು ಹಾಕೋಬೋದು ಅಂತ ನಿಮ್ಗೇನಾದರೂ ಮನಸ್ಸಲ್ಲಿ ಇತ್ತು ಅಂತಂದರೆ ಯಾರು ಬೇಕಾದರೂ ಹಾಕೋಬೋದು. ನಾನ್ ವೆಜ್ ಅದೆಲ್ಲ ತಿಂತಾ ಇದ್ರಿ ಅಂತಂದರೆ ಅವತ್ತಿನ ದಿನ ಅದನ್ನು ತೆಗೆದಿಡಬೇಕಾಗುತ್ತೆ. ತಿರ್ಗಾ ಅದನ್ನು ಗಂಗಾಜಲದಲ್ಲೋ ಅಥವಾ ನೀವು ಧರ್ಮಕ್ಷೇತ್ರದಿಂದ ಯಾವುದಾದ್ರೂ ಒಂದು ತೀರ್ಥನ ತೊಗೊಂಬಂದಿದ್ರಿ ಅಂತಂದರೆ ಅದರಿಂದ ತೆಗೆದುಬಿಟ್ಟು ಅದನ್ನು ಹಾಕ್ಕೋಬೋದು. ಆಮೇಲೆ ಸ್ನಾನ ಮಾಡಬೇಕಾದ್ರೂ ತೆಗಿಬೇಕು ಅಂತ ಹೇಳ್ತಾರೆ, ಬಟ್ ನಾನೇನು ತೆಗೆದಿಲ್ಲ. ದಿನನಿತ್ಯ ನಾನು ಸ್ನಾನ ಆದ ನಂತರ ಹೇಗೋ ನಾನು ದೀಪ ಹಚ್ಬಿಟ್ಟು ದೇವ್ರನ್ನ ಸ್ಮರಣೆ ಮಾಡೇ ಮಾಡ್ತೀನಿ. ದಟ್ ಈಸ್ ದ ಮೇನ್ ಥಿಂಗ್. ಅದು ಒಂದು ರೂಲ್ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಇದನ್ನು ಹಾಕ್ಕೊಂಡಿದ್ರಿ ಅಂತಂದರೆ ನೀವು ವಿಷ್ಣು ಸ್ಮರಣೆನ, ಕೃಷ್ಣ ಸ್ಮರಣೆನ ಮಾಡಲೇಬೇಕಾಗುತ್ತೆ. ಅದಂತೂ ಕಂಪಲ್ಸರಿ ಮಾಡಬೇಕು. ಆಮೇಲೆ ಪೀರಿಯಡ್ಸ್ ಟೈಮಲ್ಲಿ ಇದನ್ನು ತೆಗಿಬೇಕಾ ಅಂತೆಲ್ಲ ಕೆಲವು ಡೌಟ್ಸ್ಗಳು ಇರುತ್ತೆ. ಅದೇನೂ ಇಲ್ಲ, ನಾನಂತರೂ ತೆಗಿತಾ ಇಲ್ಲ, ನನ್ನ ಕೊರಳಲ್ಲಿ ಹಾಗೇ ಇದೆ. ಅದೇ ಈ ನಮ್ಮದು ಪೀರಿಯಡ್ಸ್ ಮುಗ್ದಾದ ನಂತರ ನಾವು ತಲೆ ಮೇಲೆ ಹೇಗೂ ನೀರು ಹಾಕೋತೀವಿ ಅಲ್ವಾ. ಸೊ ನೀರು ಹಾಕೊಂಡ ನಂತರ ಒಂದು ಸ್ವಲ್ಪ ನಾವು ಇದಕ್ಕೂ ನಾವು ಗೋಮೂತ್ರನೋ ಗಂಗಾಜಲನೋ ನಾವು ಸಿಂಪಡಿಸ್ಬಿಟ್ಟು ಇದನ್ನು ತಿರ್ಗಾ ಆ್ಯಸ್ ಯೂಶ್ವಲ್ ನಾವು ಕ್ಯಾರಿ ಮಾಡ್ಬೋದು. ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಜ ಹೇಳ್ತಾರೆ, ಬಟ್ ಈರುಳ್ಳಿ ತಿನ್ನಬಾರ್ದು, ಬೆಳ್ಳುಳ್ಳಿ ತಿನ್ನಬಾರ್ದು, ನಾನ್ ವೆಜ್ ತಿನ್ನಬಾರ್ದು ಅಂತಂದೆಲ್ಲ ಹೇಳ್ತಾರೆ ಇದನ್ನು ಹಾಕ್ಕೊಂಡಾಗ. ಯಾಕೆ ತಿನ್ನಬಾರ್ದು ಈ ವಸ್ತುಗಳು ಅಂತಂದರೆ ಅದರಲ್ಲಿರೋ ಗುಣಗಳು ನಮ್ಮಲ್ಲಿ ಬಂದ್ಬಿಟ್ಟು ಅದು ನಮ್ಮ ಮೈಂಡನ್ನು ಎಫೆಕ್ಟ್ ಮಾಡುತ್ತೆ. ದ ವೇ ವಿ ಥಿಂಕ್, ಆ ಥಾಟ್ಸ್ನೆಲ್ಲನೂ ಚೇಂಜ್ ಮಾಡುತ್ತೆ, ಆಧ್ಯಾತ್ಮಿಕದೆಡೆ ನಮ್ಮನ್ನು ನಡೆಯೋಕ್ಕೆ ಬಿಡಲ್ಲ ಅಂತನ್ನೋ ಒಂದು ಕಾರಣದಿಂದ ಅದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ಹಾಕ್ಕೊಂಡು ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೋತೀರಾ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಇದನ್ನು ಧರಿಸಿ ತುಂಬಾ ಒಳ್ಳೆಯ ಒಂದು ಪಾಸಿಟಿವ್ ರಿಸಲ್ಟ್ಸ್ನ ನೀವು ನೋಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.